ವಿಶ್ರಾಂತಿ ಕೊಟ್ಟಿರ್ಬೋದು. ನಾನು ನಿಮ್ಗೆ ಏನು ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ವಿಶ್ರಾಂತಿ ಇಲ್ಲ. ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಮನೆ ಮಗನಾಗಿ ಈ ತಾಲೂಕಿನ ಈ ಋಣವನ್ನು ತೀರಿಸುವಂತ ಕೆಲಸವನ್ನ ನಾನು ರಂಗನಾಥ್ ಅವರು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಿರುಪ್ತಿಯಿಂದ ಲಡ್ಡು ಬಂದಿದೆ. ಎಲ್ಲರ ಮನೆಗೂ ಕೂಡ ಲಡ್ಡು ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನೀವು ನಗ್ನಾಗ್ತಾ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಪ್ರೀತಿ ಇರಬೇಕು, ನಿಮ್ಮ ವಿಶ್ವಾಸ ಇರಬೇಕು. ನೀವು ನಗ್ನಾಗ್ತಾ ಇರೋದೇ ನಮಗೆ ಸಂತೋಷ. ಆ ಸಂತೋಷಕ್ಕೋಸ್ಕರ ಇವತ್ತು ನಾವು ಈ ಒಂದು ಕುಣಿಗಲ್ ಉತ್ಸವವನ್ನು ಮಾಡ್ತಾ ಇದ್ದೇವೆ. ತಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ, ಪ್ರೋತ್ಸಾಹ ಇರಲಿ. ನಾನು ಹೇಳಿದ್ದೇನೆ ರಂಗನಾಥ್ ಅವರಿಗೆ, 1 ವರ್ಷ ಮಾಡಿಬಿಟ್ಟು ನಿಲ್ಲಿಸಬಾರ್ದು, ಈ ಪ್ರತಿಭೆಗಳನ್ನು ಸದಾ ಗುರುತಿಸಬೇಕು. ಹಾಗಾಗಿ 27, 28ಕ್ಕೆ ಮತ್ತೆ ಇದೇ ವೇದಿಕೆಯಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಈ ಒಂದು ಕುಣಿಗಲ್ ಉತ್ಸವವನ್ನ ಈ ತಾಲೂಕಿನ ಪ್ರತಿಯೊಬ್ಬರಿಗೋಸ್ಕರ, ಈ ತಾಲೂಕಿನ ಎಲ್ಲ ಕಲಾವಿದರಿಗೋಸ್ಕರ, ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೋಸ್ಕರ, ಎಲ್ಲ ನನ್ನ ತಾಯಂದಿರಿಗೋಸ್ಕರ, ಹಿರಿಯರಿಗೋಸ್ಕರ ಈ ಕುಣಿಗಲ್ ಉತ್ಸವವನ್ನ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಇನ್ನೂ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು, ಸಾರಿಗೆ ಸಚಿವರು. ನಾನು ರಂಗನಾಥ್ ಅವರೆಲ್ಲ ನಿಮ್ಮೂರಿಗೆ BMTC ಬಸ್ ಹಾಕಿಸ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಫೋನ್ ಮಾಡಿ ಕೇಳಿದೆ, ಅನೌನ್ಸ್ ಮಾಡಿದ್ರ ಸರ್ ಅಂತ. ಇಲ್ಲ ಅಂತ ಅಂದ್ರು. ನಾನು ಹಂಗಾರೆ ನಾಳೆ ಅನೌನ್ಸ್ ಮಾಡ್ಬಿಟ್ಟು ಬರ್ತೀನಿ, ಇನ್ನೊಂದು ತಿಂಗಳು ಬಿಟ್ಕೊಂಡು BMTC ಬಸ್ಸನ್ನು ಕುಣಿಗಲ್ಗೆ ಹಾಕಬೇಕು ಅಂತ ಹೇಳಿದ್ದೀನಿ. ಅವರು ಮುಂದಕ್ಕೆ ನೀವು ನನಗೆ ವಿಶ್ರಾಂತಿ ಕೊಟ್ಟಿರ್ಬೋದು. ನಾನು ನಿಮ್ಗೆ ಏನು ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ವಿಶ್ರಾಂತಿ ಇಲ್ಲ. ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಮನೆ ಮಗನಾಗಿ ಈ ತಾಲೂಕಿನ ಈ ಋಣವನ್ನು ತೀರಿಸುವಂತ ಕೆಲಸವನ್ನ ನಾನು ರಂಗನಾಥ್ ಅವರು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆ ಶುಭ ಆಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.